ಎಷ್ಟು ಅದ್ಭುತವಾಗಿರ್ತಕ್ಕಂಥ ಬಸವ ಪುರಾಣ ಕೇಳಿ ಸಾರ್ಥಕ ಆತ್ನು. ಇಳಕಲ್ ಮಹಾಮಠ ಅಂತಂದ್ರೆ ಅಪ್ಪ ಬಸವಣ್ಣನವರನ್ನ ತಲೆ ಮೇಲೆ ಹೊತ್ತುಕೊಂಡು ನಾಡಿನ ತುಂಬ ಪ್ರಚಾರ ಮಾಡಿರುವಂತ ಮಠ. ಸದ್ಯದ ಪ್ರಸ್ತುತ ದಿನಮಾನದಲ್ಲಿ ಸಹಿತ ಅಪ್ಪ ಬಸವಣ್ಣನವರನ್ನ ಹೊತ್ತು ಇಡೀ ನಾಡಿನ ತುಂಬ ಆಚಾರ ವಿಚಾರಗಳನ್ನ ಹೇಳುವಂತ ಒಂದು ಅದ್ಭುತ ಮಠಗಳಲ್ಲಿ ಒಂದಾಗಿರ್ತಕ್ಕಂಥ ಮಠ ಅದು ಇಳಕಲ್ಲಿನ ಮಹಾಂತ ಮಹಾಮಠ ಅನ್ನುವಂಥದ್ದನ್ನು ನಾವೆಲ್ಲರೂ ತಲೆಯಾಗಿಟ್ಕೊಳ್ಬೇಕಾಗ್ತದೆ. ಅಂತ ಪರಮ ಪೂಜ್ಯ ಸನ್ನಿಧಿಯವರು ಇವತ್ತಿನ ದಿವಸ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರ ಪಾದಕ್ಕೆ ಅನಂತ ಕೋಟಿ ಭಕ್ತಿಯ ಶರಣಾರ್ಥಿಗಳನ್ನು ಸಮರ್ಪಣೆ ಮಾಡಿ, ಮತ್ತೊಬ್ಬ ಪರಮ ಪೂಜ್ಯರ ಶ್ರೀಪಾದಗಳಿಗೆ ಭಕ್ತಿಯ ಶರಣಾರ್ಥಿಗಳನ್ನು ಸಮರ್ಪಣೆ ಮಾಡಿ, ಶಿರೂರಿನ ಪರಮ ಪೂಜ್ಯ ಶ್ರೀ ಬಸವಲಿಂಗ ಮಹಾಸ್ವಾಮೀಜಿಯವರ ಪಾದಕ್ಕೆ ಭಕ್ತಿಯ ಶರಣಾರ್ಥಿಗಳನ್ನು ಸಮರ್ಪಣೆ ಮಾಡಿ. ಇನ್ನೊಂದು ಸ್ವಲ್ಪ ಕೇಳ್ರ ಮಾಡಿ. 4000 पुस्तक वाचण्यापेक्षा 4 शब्द लक्षात ठेवा. त्यात तो 2 भूल जावा. 2 ಮರೆತು ಬಿಡ್ರಿ, ವಿಸरून टाका. 2 ಲಕ್ಷಾತ್ ठेवा. 2 ಶಬ್ದವನ್ನ ನಾವು ತಲೆಗೆ ಇಟ್ಕೊಳ್ಳಬೇಕು. ಈ ಜಗತ್ತಿಡೀ ಪ್ರಪಂಚದ ತುಂಬ ನೀವು ಏನು ವಿಚಾರ ಮಾಡಿದ್ರೂ ಸಹಿತ ಒಂದು ಕಡೆ ಹೇಳ್ತಾರೆ ಗಟ್ಟಿಯಾಗಿ ದೇವ आहे, देव आहे, जो जन्माला आलेला आहे तो एक दिवस मरणार आहे. ನೀವು 2 ಮಾತು ತಲೆಗೆ ಇಟ್ಕೊಳ್ಳಬೇಕು. ದೇವರಿರಲಿಲ್ಲ ಅಂತಂದ್ರೆ ಇದೆಲ್ಲ ಆಗ್ತಿತ್ತೇನು? ದೇವರಿರಲಿಲ್ಲ ಅಂದ್ರೆ ಇದೆಲ್ಲ ಆಗ್ತಿತ್ತು? ಬೆಟ್ಟದ ಮೇಲೆ ಪುಟ್ಟಿರುವ ವೃಕ್ಷಕ್ಕೆ ಕಟ್ಟೆಯನ್ನು ಕಟ್ಟಿ ನೀರೇರದವರು ಯಾರು? ಬೆಟ್ಟದ ಮೇಲೆ ಒಂದು ವೃಕ್ಷ ಹುಟ್ಟದ. ಸಂತ ಶ್ರೇಷ್ಠರಾಗಿರುವಂತ ದಾಸಶ್ರೇಷ್ಠರಾಗಿರುವಂತ ಕನಕದಾಸರು ಈ ಮಾತನ್ನ ಹೇಳ್ತಾರೆ. ಬೆಟ್ಟದ ಮೇಲೆ ಒಂದು ಗಿಡ ಹುಟ್ಟ್ಯದ, ಆ ಗಿಡಕ್ಕೆ ಹೋಗಿ ನೀರು ಯಾರು ಹಾಕ್ಯಾರಪ್ಪ? ನೀನು ಇಲ್ಲಿ ನಮ್ದು ಯಾವ್ದಾರು ಪರಿಸರ ದಿನಾಚರಣೆ ಬಂತಂದ್ರೆ ಇದ್ದಿದ್ದ ಗಿಡ ಕಿತ್ಕೊಂಡು ಹೋಗಿ ಒಂದ್ ಜಗದಾಗ ಸುಮ್ಮನೆ ತೋಡೋರು, ಅದನ್ನ ಗುಂಡಿ ತೋಡೋರು ಬೇರೆ ಅದಾರು, ನೀರಿನ ಬಾಟ್ಲಿ ಹಿಡ್ಕೊಂಡ್ ಬರೋರು ಬೇರೆ ಅದಾರು. ನೀ ಸುಮ್ಮನೆ ಅದ್ರ ಮಕ್ಕಳಿಗೆ ಹೋಗಿ ಒಂದು ಫೋಟೋ ಇಟ್ಟು ಅದನ್ನ ಗಿಡ ಹಚ್ಚಿ ಒಂದು ಫೋಟೋ ಹೊಡ್ಕೊಂಡು ಬಂದ್ಬಿಟ್ರು ಅಂದ್ರೆ ಪರಿಸರ ದಿನಾಚರಣೆಗೆ ನಾವು ಚಾಲನೆ ಕೊಟ್ಟಿವಿ ಅಂತ ಫೋಟೋ ಹಾಕೊಂತಾನೆ ಹೋಗುದು. ಹಂಗ ಮುಂದ್ ಗಿಡ ಎಲೆ ಐತಿ, ಮರುದಿವ್ಸ ಹೋಗಿ ನೋಡಿದ್ರೆ ಅದು ಸತ್ತು ಬಿದ್ದಿರ್ತದೆ. ಅಲ್ಲೇ ಎಲ್ಲಾರು ಹೋಗಿ ಕಿತ್ ಅದನ್ನ ಹಚ್ಚಿದ ಉಳಿತೈತನ ಅಂತ ಉಳಿಯಂಗಿಲ್ಲ. ಆದ್ರೆ ಅವ್ರು ಹೇಳ್ತಾರೆ ಬೆಟ್ಟದ ಮೇಲೆ ಒಂದು ಗಿಡ ಹುಟ್ಟ್ಯದಲ್ಲ, ಅಲ್ಲಿ ಹುಟ್ಟಿರ್ತಕ್ಕಂಥ ಗಿಡಕ್ಕೆ ಯಾರು ಹೋಗಿ ನೀರು ಹಾಕ್ಯಾರಪ್ಪ? ನೀವು ನಿಮ್ಮ ಕುಂಡಲದಾಗಿರ್ತಕ್ಕಂಥ ಗಿಡಕ್ಕೆ ನೀರು ಹಾಕಿರಿ. ಆದ್ರೆ ಬೆಟ್ಟದ ಮೇಲೆ ಹುಟ್ಟಿರ್ತಕ್ಕಂಥ ಗಿಡಕ್ಕೆ ನೀರು ಹಾಕ್ಯಾರ. ಬೆಟ್ಟದ ಮೇಲೆ ಕಟ್ಟಿರುವ ವೃಕ್ಷಕ್ಕೆ ಕಟ್ಟೆಯನ್ನು ಕಟ್ಟಿ ನೀರು ಎರೆದವರು ಯಾರು? ಅಡವಿಯೊಳಗೆ ಆಡುವ ಮೃಗಗಳಿಗೆಲ್ಲ ಅಲ್ಲ, ಅಡವಿಯೊಳಗೆ ಮೃಗಗಳದವಲ್ಲ, ಅಡಿಗಡಿಗೆ ಆಹಾರ ಬಿತ್ತು ಸಲವಿದವರು ಯಾರು? ನಮ್ಮ ಮನೆಗೆ ಆಹಾರ ಬೇಕು ಅಂತ ತಿಳ್ಕೊಂಡು ನಮಗೆ ಮೆಜರ್ಮೆಂಟ್ ಮಾಡ್ಕೋತೀವಿ ನಾವು. ವಾರಕ್ಕೆ ಎಷ್ಟು ಬೇಕಾಗ್ತದೆ, ನಮ್ಮ ಮನೆಗೆ ಎಷ್ಟು ಹಾಕೊಂಡ ರೇಷನ್ ಬೇಕಾಗ್ತದೆ. ಅದಕ್ಕೆ ಸರ್ಕಾರದವ್ರು ನಿಮ್ಮ ಮನೆಗೆ ಎಷ್ಟು ಮಂದಿ ನೋಡ್ಕೊಂಡು ಅವ್ರು ರೇಷನ್ ಕೊಡ್ತಾರೆ. ಅವ್ರದ್ದೊಂದು ದೊಡ್ಡ ಎಲ್ಲ ನಾಗರಿಕ ಆಹಾರನ ಸರಬರಾಜು ಅಂತ ತಿಳ್ಕೊಂಡು ಒಂದು ದೊಡ್ಡ ಇಲಾಖೆ ಐತಿ. ನಮ್ಮ ದೇಶಕ್ಕೆ ಎಷ್ಟು ಆಹಾರ ಬೇಕನ್ನುವಂಥದ್ದನ್ನು ಅವ್ರು ತಯಾರು ಮಾಡಿ ಇಟ್ಕೋತಾರ. ವಿಚಾರ ಮಾಡ್ಕೊಳ್ರಿ, ಇಷ್ಟ ಹಾಕೊಂಡ ಆಹಾರ ತಯಾರು ಮಾಡ್ಕೊಂಡು ಇಟ್ಕೊಂಡಾಗ ಯಾವ್ದನ್ನ ತಗೋಬೇಕು, ಯಾವ್ದನ್ನ ಹೊರ ಕಳಿಸಬೇಕು ಅನ್ನುವಂಥ ಸರ್ಕಾರ ಮಾಡ್ತದ. ಆದ್ರೆ ಎಂದ ಜಗತ್ತು ಹುಟ್ಟದ ಜಸ್ಟ್ ಒಂದು ಖಾನಾವಳಿ ಒಳಗೆ ಹೋಗಿ ಊಟ ಮಾಡಿ ಬಂದ್ರೆ 50 ರಿಂದ 100 ರೂಪಾಯಿ ರೊಕ್ಕ ಕೊಟ್ಟು ಬಿಲ್ ಕೊಟ್ಟು ಬರ್ತೀರಿ. ಒಂದು ಖಾನಾವಳಿ ಒಳಗೆ ಊಟ ಮಾಡಿ ಬಂದ್ರೆ 50 ರಿಂದ 100 ರೂಪಾಯಿ ರೊಕ್ಕ ಕೊಟ್ಟು ಬಿಲ್ ಕೊಟ್ಟು ಬರ್ತೀರಿ. ಆದ್ರೆ ಎಂದ ಜಗತ್ತು ಹುಟ್ಟದ ಅಂದ್ರಿಂದ ಕೇವಲ ಮನುಷ್ಯಗಟ್ಟ ಅಲ್ಲ, ಹುಟ್ಟಿರುವಂತ ಜೀವ ಇರತಕ್ಕಂಥ ಎಲ್ಲ ಪ್ರಾಣಿಗಳ ಆಹಾರವನ್ನು ಕೊಟ್ಟಿರ್ತಕ್ಕಂಥ ಭಗವಂತ 1 ರೂಪಾಯಿ ಬಿಲ್ ಕೇಳ್ಯಾನ ನಿಮ್ಮನ್ನು. ಅದನ್ನೇ ಜಯವರ್ದಾಶ್ರಮಯ್ಯನವರು ಹೇಳಿದರು. ಏನಂತ? ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಎತ್ತು ಉತ್ತು ಬಿತ್ತು ಎಲ್ಲ ನಿಮ್ಮ ದಾನ. ಮತ್ತೆ ಇಷ್ಟು ಕೊಟ್ಟವನ್ನ ಒಂದ್ ಸ್ವಲ್ಪ ನೆನಪಿನಾಗ ಇಟ್ಕೋಬೇಕಲ್ಲ, ಇಷ್ಟು ಕೊಟ್ಟವ್ ನೆನಪಿನಾಗ ಇಟ್ಕೋಬೇಕಿಲ್ಲ. ಅದೇ ಏನಲ್ಲ, ಅರ್ಧ ತೊಲಿ ಉಂಗುರ ಹಾಕಿರುವಂತ ಮಾವನ ಬಗ್ಗೆ ಪ್ರಚಾರ ಮಾಡಕ್ಕೆ ಏನ್ ನಮ್ಮ ಮಾವ ಕೊಟ್ಟಾನ್ರಿ, ನಮ್ಮ ಮಾವ ಕೊಟ್ಟಾನ್ರಿ. ಮೂಗಿನಾಗ ನತ್ತು ಕೊಟ್ರ ನತ್ತು ಭಯಂಕರ ಹೊಗಳ್ತಾರೆ. ಆದ್ರೆ ಮೂಗು ಕೊಟ್ಟವನ ಪರಮಾತ್ಮ. ಮೂಗ ಇರ್ಲಿಲ್ಲ ಅಂದ್ರೆ ನತ್ತು ಎಲ್ಲಿಂದ ಹಾಕೊಳ್ಳೋರು ನೀವು? ಮೂಗ ಇರ್ಲಿಲ್ಲ ಅಂದ್ರೆ ನತ್ತು ಎಲ್ಲಿಂದ ಹಾಕೊಳ್ಳೋರು? ಹಾಗಾಗಿ ನತ್ತು ಕೊಟ್ಟವನು ಹೊಗಳೋದಕ್ಕಿಂತ ಮೂಗು ಕೊಟ್ಟವನು ಹೊಗಳ್ಬೇಕು. ಕೇವಲ ಪ್ರಕೃತಿ ಒಳಗಿರ್ತಕ್ಕಂಥ ವಸ್ತುಗಳನ್ನು ಹೊಗಳೋದಕ್ಕಿಂತ ಪ್ರಕೃತಿಯನ್ನು ನಿರ್ಮಾಣ ಮಾಡಿರ್ತಕ್ಕಂಥ ಭಗವಂತನನ್ನು ಹೊಗಳಬೇಕು. ಇದು ನಮ್ಮ ದೇಹ ಆಗ್ಬೇಕನ್ನುವಂಥದ್ದನ್ನು ತಿಳಿಯಾಗಿಟ್ಕೊಳ್ಬೇಕಾಗ್ತದೆ. ಅವನಿಗೆ ದೇವ ಅಂತಾನೆ. ದೇವಾಯೇ सिनेमा थिएटर मध्ये चित्र दिसतोय पण ऑपरेटर कधी दिसत नाही ना. सिनेमा थिएटर ಒಳಗೆ ಚಿತ್ರ ದಿಸ್ತೈ, ನೀವು ಹೋಗಿ ಕುಂದಿರ್ತೀರಿ, ಚಿತ್ರ ಕಾಣ್ತದೆ ನಿಮ್ಗೆ. ಯಾರು ಒಬ್ಬರು ಆಪರೇಟರ್ ನೋಡ್ರಿ, ಆಪರೇಟರ್ ಇರ್ಲಿಲ್ಲ ಅಂತ ಅಂದಿದ್ರ ಆಪರೇಟರ್ ನಸ್ಲಾತ ಚಿತ್ರ ದಿಸ್ತೋಯ್ ನೈ. ನಮ್ಗೆಲ್ಲರಿಗೂ ಗೊತ್ತದ ಆಪರೇಟರ್ ಇರ್ಲಿಲ್ಲ ಅಂತಂದ್ರೆ ಚಿತ್ರ ಕಾಣ್ಲಿಕ್ಕೆ ಸಾಧ್ಯನೇ ಇಲ್ಲ. ಹಂಗಂತ ತಿಳ್ಕೊಂಡು ಆಪರೇಟರ್ ಇರ್ಲಿಲ್ಲ ಅಂತಂದ್ರೆ ಚಿತ್ರ ನಮ್ಗೆ ಕಾಣಂಗಿಲ್ಲ. ನಿಮ್ಗೆಲ್ಲರಿಗೂ ಗೊತ್ತದ, ನಾವು ಪರದೆ ಮೇಲೆ ಒಂದು ಚಿತ್ರವನ್ನ ಕಾಣಕತ್ತೀವಿ ಅಂತಂದ್ರೆ ಆ ಪರದೆ ಹಿಂದೆ ಒಬ್ಬ ಚಿತ್ರಕಾರ ಒಬ್ಬ ಚಿತ್ರವನ್ನು ಬಿಡಾಕತ್ತಾನ. ಅದನ್ನ ನೋಡಿ ನಾವು ಹೆಂಗ ಆನಂದ ಪಡಾಕತ್ತೀವಲ್ಲ,
ಜಸ ಸಿನಿಮಾ ಥಿಯೇಟರ್ ತಸ ಈ ಜಗತ್ತು ಅನ್ನುವಂಥದ್ದು ಸಹಿತ ಒಂದು ಸಿನಿಮಾ ಥಿಯೇಟರ್ ಇದ್ದಂಗದ. ಭಗವಂತ ಅನ್ನುವಂಥವನು ನಿಮ್ಮನ್ನ ಎಲ್ಲರನ್ನ ಚಿತ್ರವನ್ನು ಮಾಡಿ ಎಷ್ಟು ಅದ್ಭುತವಾಗಿರ್ತಕ್ಕಂಥ ಕ್ರಿಯೇಷನ್ ನೋಡ್ರಿ. ಅವನು ಚಿತ್ರವನ್ನು ನವೀನಿ ನೋಡು, ವಿಚಿತ್ರವನ್ನು ಗಗನದು. ಎಷ್ಟು ಅದ್ಭುತವಾಗಿರ್ತಕ್ಕಂಥ ವಿಚಿತ್ರ ಇಟ್ಟಾನಂತ ಮಾಡ್ರಿ ನೀವು ಗಗನದಾಗ. ಏನ್ರಿ, ಭೂಮಿಯಿಂದ 15 ಕೋಟಿ ಕಿಲೋಮೀಟರ್ ದೂರ ಇರತಕ್ಕಂಥ ಸೂರ್ಯ ಅವನ ಕಿರಣಗಳು ಬಂದು ಭೂಮಿ ಮುಟ್ಟಬೇಕಾದ್ರೆ 8 ನಿಮಿಷ 20 ಸೆಕೆಂಡ್ ತಗೊಂತದ್ದು. 8 ನಿಮಿಷ 20 ಸೆಕೆಂಡ್ 8 ನಿಮಿಷ 20 ಸೆಕೆಂಡ್ ಬರ್ಬೇಕಾದ್ರೆ 3 ಲಕ್ಷ ಕಿಲೋಮೀಟರ್ ಸ್ಪೀಡ್ನಾಗ ಭೂಮಿ ಕಡೆ ಬರ್ತಾನವ. 3 ಲಕ್ಷ ಕಿಲೋಮೀಟರ್ ಸ್ಪೀಡ್ನಾಗ ಬರ್ತಾನ. ಮತ್ತೆ ಅಷ್ಟು ದೂರ ಅದಾನ ಅಂತ ತಿಳ್ಕೊಂಡು ನಾವೆಲ್ಲರೂ ಭಾಳ ಚಂದ ಇನ್ನೂ ಬದುಕಾಕತ್ತೀವಿ. 40 ಡಿಗ್ರಿ ಏರ್ತಂದ್ರೆ ಹಗಲಿ ಕೆಲಸ ಬಿಟ್ಟು ರಾತ್ರಿ ಕೆಲಸಕ್ಕೆ ಹೋಗುವಂತ ಪ್ರಯತ್ನ ನಾವು ಮಾಡಾಕತ್ತೀವಿ. ಇನ್ನು 40ರಿಂದ ಏರ್ಕೊಂತ ಹೊಡ್ತು ಅಂತಂದ್ರೆ ಹಿಮ ಎಲ್ಲ ಕರಿಗಿ ಹೋಗ್ತದ, ನೀರೆಲ್ಲ ಸುಟ್ಟು ಹೋಗ್ತದ. ನೀರ ಭೂಮಿ ಮೇಲೆ ಉಳಿಲ್ಲ ಅಂದ್ರೆ ಮನುಷ್ಯರು ಯಾರು ಬದುಕಾಗುದಿಲ್ಲ, ಪ್ರಾಣಿ ಪಕ್ಷಿಗಳು ಬದುಕಾಗುದಿಲ್ಲ. ಮನುಷ್ಯ ಹೋದ ಮೇಲೇನು ಕೆಲವು ಪ್ರಾಣಿ ಪಕ್ಷಿಗಳು ಬದುಕ್ಬೋದು, ಆದ್ರೆ 50 ಮೇಲೆ ಹೋದ್ರೆ ಮನುಷ್ಯ ಬದುಕೋದು ಬಹಳ ಕಷ್ಟ ಐತಿ. ಎಷ್ಟು ಚಲೋ ಮೆಜರ್ಮೆಂಟ್ ಇರ್ಬೇಕು ಭಗವಂತಂದು. ಒಂದು ಮನೆ ಕಟ್ಟಬೇಕಾದ್ರೆ 11 ಕೋಟಿಗೆ ಸ್ಲ್ಯಾಬ್ ಹಾಕ್ಬೇಕಂತೀವಿ. ಆದ್ರೆ ಇಲ್ಲಿಂದ ಹಿಡ್ಕೊಂಡು 15 ಕೋಟಿ ಕಿಲೋಮೀಟರ್ ದೂರ ಇಟ್ರೆ ಈ ಭೂಮಿ ಬದುಕ್ತೈತೆ ಅಂತ ತಿಳ್ಕೊಂಡು ಇಷ್ಟು ಚಂದ ತಯಾರು ಮಾಡಿ ನಮ್ಮನ್ನು ಚಂದ ಬದುಕು ಬಾ ಅಂತ ತಿಳ್ಕೊಂಡು ಬಿಟ್ಟಾನಲ್ಲ. ಇದಕ್ಕರ ಅವನ ಬೇಗ ಒಂದಿಷ್ಟು ಧನ್ಯವಾದಗಳನ್ನು ನಾನು ಹೇಳ್ಬೇಕಾಗ್ತದೆ. ಹೌದಲ್ಲ, ಅನಿಸ್ತದಲ್ಲ ಹಂಗೆ? ಎಷ್ಟು ಕೃಪಾ ತೋರ್ಯ ನೋಡ್ರಿ ಭಗವಂತ ನಮ್ಮ ಮೇಲೆ. ಎಷ್ಟು ಕೃಪಾವನ್ನು ತೋರಿ ಭೂಮಿಯನ್ನು ಚಂದಗಿಟ್ಟು ಏನಾದ್ರೂ ಒಂದು ಮಾಡ್ಬೇಕಲ್ಲ. ಇಲ್ಲಿ ಭಗವಂತ ಇಷ್ಟು ಅದ್ಭುತವಾದಂತ ಶರೀರವನ್ನ ಕೊಟ್ಟಾನ. ಚಿತ್ರವನ್ನು ನವಿಲಿನ ಚಿತ್ರ ನೋಡ್ರಿ ನೀವು. ಎಷ್ಟು ಬಣ್ಣ ಇಟ್ಟಾನ ಅದಕ್ಕೆ, ಎಷ್ಟು ಚಲೋ ಬಣ್ಣ ಇಟ್ಟಾನ. ಎಷ್ಟು ಚಲೋ ಬಣ್ಣವನ್ನು ನೀವು ಎಷ್ಟು ಚಲೋ ಕುಂಚ ತಗೊಂಡು ಬರೋದ್ರು ಬರೆಯಕ್ ಆಗೋದಿಲ್ಲ. ಕಾಮನ್ ಬಿಲ್ಲನ್ನು ನೋಡ್ರಿ ನೀವು. ಅಲ್ಲಿ ಯಾರು ಹೋಗಿ ಅದನ್ನ ಬಣ್ಣ ಬಿಡಿಸ್ಯಾರ? ಒಂದು ಯಾವ್ದಾದ್ರು ಚಲೋ ಚಿತ್ರ ಬಿಡಿಸಿದ್ರೆ ಅದನ್ನ ತಗೊಂಡು ಹೋಗಿ ಲಕ್ಷಗಟ್ಟಲೆ ರೊಕ್ಕ ಕೊಟ್ಟು ತಗೊಂಡು ಇಡ್ತೀರಿ ಅನ್ನೋದಾದ್ರೆ ಭಗವಂತನ ಚಿತ್ರ ಎಷ್ಟ್ರಿ. ಅದ್ರ ಕಣ್ಣುಗಳು ನಿಲ್ಲಲಿ ನವಿಲೆ ನಿನ್ನ ಕಣ್ಣ ಬಣ್ಣಗಳೇಸು ಹೇಳ್ತಾರೆ ಒಂದ್ ಕಡೆ. ನಿಲ್ಲಲಿ ನವಿಲೆ ನಿನ್ನ ಕಣ್ಣ ಬಣ್ಣಗಳೇಸು, ಎಲ್ಲವನ್ನು ಮಾಡಿದ ಆ ಪರಮಾತ್ಮನಲ್ಲಿ ಏನು ತೋರಿಸಬಾರೆ. ಆರದಾರತಿ ಹಿಡಿದು ಹಾರು ತಿರುವವಳಾರೆ ಏ ಹೊಣ್ಣಿ ನಿಲ್ಲಿ ಹೇಳ್ತಾರೆ. ರಾತ್ರಿ ಒಳಗೆ ಲೈಟಿನ ಹುಳ ಅಂತಿರ್ತಾವಲ್ಲ, ಲೈಟಿನ ಹುಳ ಹಿಂಗ್ ಹೋಗ್ಬೇಕಾದ್ರೆ ಹೇಳ್ತಾರ ಅವ್ರು. ಯಾರು ಹೇಳ್ಯಾರ? ಮಧುರಚಂದ್ರ ಹೇಳ್ಯಾರ. ನಿಮ್ಗೆ ಗೊತ್ತಿರಲಿ. ಆರದಾರತಿ ಹಿಡಿದು ಹಾರುತ್ತಿರುವವಳಾರೆ ಏ ಹೊಣ್ಣಿ ನಿಲ್ಲೆ, ನಿನ್ನನ್ನು ಬೆಳಕಿನೊಳಗೆ ನನ್ನ ಒಡೆಯನನ್ನ ಒಂದಿಷ್ಟು ಕಾಣ್ತಾನಂದ್ರೆ ನೋಡ್ತೀನಿ ತಡಿ ಅಂತ ತಿಳ್ಕೊಂಡು ನನ್ನನ್ನು ಒಡೆಯನನ್ನ ತೋರ್ಸಾಕ್ ನಿಲ್ಲು ಅಂತ ತಿಳ್ಕೊಂಡು ಅದಕ್ಕೆ ಪ್ರಶ್ನೆಯನ್ನು ಮಾಡುವಂತ ಪ್ರಯತ್ನ ಮಾಡ್ತಾರೆ. ಒಟ್ಟಾರೆಯಾಗಿ ಪರಮಾತ್ಮ ಅನ್ನುವಂಥವನು ಕಂಡಿಲ್ಲ ಅಷ್ಟೇ, ಆದ್ರೆ ಅದಾನ ನಿರಾಕಾರವಾಗಿರ್ತಕ್ಕಂಥ ಪರಮಾತ್ಮನನ್ನ ನೋಡ್ಬೇಕನ್ನೋ ಕಾರಣಕ್ಕನೇ ಸಾಕಾರವಾಗಿರ್ತಕ್ಕಂಥ ಲಿಂಗವನ್ನ ಅಪ್ಪ ಬಸವಣ್ಣನವ್ರು ನಮ್ಮ ಕೈಯಾಗ ನಿಮ್ಮ ಕೈಯಾಗೆಲ್ಲ ಕೊಟ್ರು ಅನ್ನುವಂಥದ್ದನ್ನ ತಾವೆಲ್ಲರೂ ತಲೆಯಾಗಿ ಇಟ್ಕೊಳ್ಬೇಕಾಗ್ತದೆ. ಯಾವ್ದಾದ್ರು ಒಂದು ನೋಡ್ಬೇಕಾದ್ರೆ ಅದೊಂಥರ ಯೂನಿಫಾರ್ಮ್ ಇದ್ದಂಗ ಅದ್ರ ಲಿಂಗನೇ ಪೂರ್ಣ ಪ್ರಮಾಣದಾಗ ದೇವರು ಅಂತ ನಾ ಹೇಳಕತ್ತಿಲ್ಲ. ಈಗ ನೋಡ್ರಿ, ಒಂದೆಲ್ಲ ಇಲ್ಲಿ ಸಾಲಿ ಒಳಗಿರ್ತಕ್ಕಂಥ ಹುಡುಗರು ನೋಡ್ರಿ, ಒಬ್ಬರು ದೊಡ್ಡ ಬೆಂಚ್ ಕಾರ್ನಾಗ ಬರ್ಬೋದು, BMW ಬರ್ಬೋದು, ಇನ್ನು ಕೆಲವು ಮಂದಿ ರೊಕ್ಕ ಇದ್ದವ್ರು ಹೆಲಿಕಾಪ್ಟರ್ದಾಗ ಬಂದು ಇಳಿಸಿ ಹೋಗ್ಬೋದು. ಆದ್ರೆ ಸಾಲಿ ಒಳಗೆ ಬಂದಾಗ ಮಾತ್ರ ಒಂದೇ ಯೂನಿಫಾರ್ಮ್ ಯಾಕೆ ಕೊಡ್ತಾರ ಅಂತಂದ್ರೆ ಇಲ್ಲಿ ಯಾರು ಹೆಚ್ಚು ಅಲ್ಲ, ಯಾರು ಕಮ್ಮಿ ಅಲ್ಲ, ಎಲ್ಲರೂ ಕೂಡಿ ಒಂದೇ ಸಮಾನ ರೀತಿಯಿಂದ ವಿದ್ಯಾಭ್ಯಾಸ ಮಾಡ್ಬೇಕನ್ನೋ ಕಾರಣಕ್ಕೆ ಒಂದು ಯೂನಿಫಾರ್ಮ್ ಹೆಂಗ್ ಮಾಡ್ಯಾರಲ್ಲ, ಹಂಗ ಅಪ್ಪ ಬಸವಣ್ಣನವರು ಈ ಜಗತ್ತಿನೊಳಗೆ ಈಕ್ವಾಲಿಟಿಯನ್ನು ತರಬೇಕನ್ನುವಂತ ಕಾರಣಕ್ಕೆ ಅವ ದೊಡ್ಡವದಾನ, ಅವ ಆ ಜಾತಿ ಅವದಾನ, ಇವ್ ಈ ಜಾತಿ ಅವದಾನ, ಇವ್ ಯಾವುದನ್ನು ತಲೆಯಾಗಿ ಇಟ್ಕೊಳ್ಳಾರ್ದಂಗ ಹುಟ್ಟಿರ್ತಕ್ಕಂಥವ್ರೆಲ್ಲರೂ ಮನುಷ್ಯರು ಅಂತ ತಿಳ್ಕೊಂಡು ಆಕಾರವಾಗಿರ್ತಕ್ಕಂಥ ನಿರಾಕಾರವಾದಂಥ ಪರಮಾತ್ಮನನ್ನ ಕಾಣೋದಕ್ಕಾಗಿ ಇಲ್ಲಿರ್ತಕ್ಕಂಥ ದೊಡ್ಡವ್ರಿಗೆ ಸಣ್ಣವ್ರಿಗೆ ಕೊರಳೊಳಗೆ ಲಿಂಗವನ್ನು ಕೊಟ್ಟು ಸಮಾನತೆಯ ಸೂತ್ರವನ್ನು ಜಗತ್ತಿಗೆ ತಂದವರು ಅಪ್ಪ ಬಸವಣ್ಣನವರು ಅನ್ನುವಂಥದ್ದನ್ನು ನಾವೆಲ್ಲ ಅರ್ಥ ಮಾಡ್ಕೋಬೇಕು. ಎಷ್ಟು ಅದ್ಭುತವಾಗಿರ್ತಕ್ಕಂಥ ಸಮಾನತೆ ನೋಡ್ರಿ ನಮ್ಮ ಅಪ್ಪನವ್ರದ್ದು. ಈ ಲೋಕದವರಿಗೆ ಅವ್ರು ಹೇಳಿದ್ದು, ಈ ಲೋಕದವರಿಗೆ ಆ ಲೋಕದ ಹುಚ್ಚಿಡ್ದಿತ್ತಂತ. ಈ ಲೋಕದವರಿಗೆ ಆ ಲೋಕದ ಹುಚ್ಚಿಡ್ದಿತ್ತು. ಯಾವ ಲೋಕ? ಇನ್ನೊಂದು ಯಾವ್ದೈತ್ರಿ ಲೋಕ? ಬೋಲಾವು ಚಂದ್ರಲೋಕ. ಅಡ್ಡಿಲ್ಲ ಇವ್ರು ವಿಜ್ಞಾನದಾಗ ಅದರ ಒಂದು ಖಗೋಳದಾಗಿದ್ದಂಕ ಅಂತ. ಈ ಲೋಕದವರಿಗೆ ಆ ಲೋಕದ ಹುಚ್ಚ ಬಿಡಿಸಿ ಈ ಲೋಕವನ್ನೇ ದೇವಲೋಕವನ್ನಾಗಿ ಮಾಡಿದವರು 12ನೇ ಶತಮಾನದ ಬಸವಾದಿ ಶಿವಶರಣರು ಅನ್ನುವಂಥದ್ದು ನಾವೆಲ್ಲರೂ ತಲೆಯಾಗಿ ಇಟ್ಕೊಳ್ಬೇಕಾಗುತ್ತೆ. ಈ ಲೋಕದಾಗ ಇದ್ದುಕೊಂಡು ಮತ್ತೊಂದು ಲೋಕ ಐತೆ ತಿಳ್ಕೊಂಡು ಹೋರಾಟ ಕಟ್ತೀವಲ್ಲಪ್ಪ, ಆ ಲೋಕದ ಬಗ್ಗೆ ಹುಚ್ಚತನಕ್ಕೆ ಹೋಗಕ್ಕೆ ಹೋಗ್ಬೇಡ. ಇದು ಲೋಕವನ್ನೇ ದೇವಲೋಕವನ್ನಾಗಿ ಮಾಡ್ಕೊಂಡಿರು ಅಂತ ತಿಳ್ಕೊಂಡು ಅಲ್ಲಿರ್ತಕ್ಕಂಥ ಲೋಕವನ್ನ ಭೂಮಿಗೆ ತಗೊಂಡು ಬಂದು ಇರುವಂತ ಲೋಕವನ್ನೇ ಸ್ವರ್ಗವನ್ನಾಗಿ ಮಾಡಿ ತೋರಿಸ್ತಕ್ಕಂಥ ದೊಡ್ಡ ವ್ಯಕ್ತಿತ್ವ 12ನೇ ಶತಮಾನದಾಗ ಬಸವಾದಿ ಶಿವಶರಣರಿಗೆ ಸಲ್ಲುತ್ತದೆ. ಆ ಹಿನ್ನೆಲೆ